ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನನಗೆ ಎಷ್ಟು ಸಂಕಟ ಆಗ್ತದೆ ಗೊತ್ತನವ. ಅಲ್ಪಿಯವ ಆಕೆ ನೋಡವ ಎಷ್ಟು ಗಡ ಪ್ರೆಗ್ನೆಂಟ್ ಆಗ್ಬಿಟ್ಲು. ಹಾಳಾದತ್ತಾಗ ನಾನು ಎಲ್ಲ ಕಡೆ ತೋರಿಸಿನವ, ನಮಗೇನು ತೊಂದರೆ ಇಲ್ಲ. ನನಗೆ ಆಮೇಲೆ ಇಷ್ಟು ಗಡ ಮಕ್ಕಳು ಮಾಡ್ಕೊಳಕ್ಕೆ ಇಷ್ಟನೂ ಇಲ್ಲ. ನಂಗೆ ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿರ್ಬೇಕು, ಎಂಜಾಯ್ ಮಾಡಬೇಕು ಅಂತ ಆಸೆ ಐತಿ. ಹಾಳಾದ ಇಕ್ಕಿ ಸಲುವಾಗಿ ಈಗ ನಾನು ಮಾಡ್ಕೊಳಂಗೆ ಆಕತ್ತ ಏನೋ ಅಂತೀನಿ ನಾನು. ನಿಂಗೆ ಎಷ್ಟು ಸಲ ಹೇಳ್ತಿದ್ದೆ ಅದನ್ನು, ನಿನ್ನ ತಲೆಯಾಗ ಹೋಗ್ಬೇಕಲ್ಲ ಇದೆಲ್ಲ. ಎಷ್ಟು ಹೇಳ್ತಿದ್ದೆ ನಿಂಗೆ, ಇನ್ನೂ ಯಾವಾಗ ಬುದ್ಧಿ ಕಲಿಯೋದು ನೀನು ಹಂಗಾರ. ಎಷ್ಟು ಹೇಳ್ತಿದ್ದೆ ನಿಂಗೆ ಬೇಡ ಬೇಡ ದೌಡ್ ನೀನು ಮಕ್ಕಳು ಮರಿ ಕಡೆ ಲಕ್ಷ್ಯ ಕೊಡು ಅಂತೇಳಿ. ನಿನಗೆ ಅದೆಲ್ಲ ತಲೆಯಾಗ ಹೋಗೋದಿಲ್ಲ ನಿನಗೆ. ಈಗ ನೋಡಿ ಆಕೆ ಹಾಕೊಂಡು ಕುಂತಾಳ, ಅದಕ್ಕೆ ನಿನಗೆ ಸಿಟ್ಟು ಬರಾಕತ್ತೈತಿ. ಅವ ಈಗೇನು ಇದನ್ನ ಮಾತಾಡಕಚ್ಚಿಯೇ ಏನು? ನನಗೆ ಇದಕ್ಕೆ ಏನಾರು ಉತ್ತರ ಸಮಾಧಾನ, ನನಗೆ ಏನಾರು ಒಂದು ಪರಿಹಾರ ಹೇಳಕಚ್ಚಿಯೇ? ನಾನೇನು ಮಾಡಲಿ? ಅಯ್ಯ ಕತಿಯ ನಿಂದೊಂದು ತಗ ಈಗ ಕೊಟ್ಟಿಲ್ಲ ಅಂತ ಕ್ಯಾಕೆ. ಈಗ ನಾನೇನದ ಅಂತ ಯಾಕತ್ತನ ಹಿಂಗೆ ಮಾಡಿಲ್ಲ ಅಂದ್ರೆ ಏನಾರ ಒಂದು ಅಡುಗೆ ಮನ್ಯಾಗ ಚೆಲ್ಲು ಅಥವಾ ಏನಾರ ತಿನ್ನೋದ್ರಾಗ ಬರ್ಷನಾಗುವಂಗು, ಇಲ್ಲಾಂದರೆ ಹೊಟ್ಟೆ ಇಳಿ ಅಂತ ಗುಳಿಗೆ ಬರ್ತಾವೆ ನೋಡು, ಅವನ್ನ ಹಾಕು ಇಡೆಗೆ. ಹೊಟ್ಟೆ ಇಳಿ ಅಂತ ಗುಳಿಗೆ ಹಾಕಿ ಏನು ಹೋಗಿಸ್ಬಿಡು, ಯಾರಿಗೂ ಗೊತ್ತಾಗ್ಲಾರ್ದಂಗ. ಏನು ಅವ ಅಬೋಷನ್ ಆಗೋ ಟ್ಯಾಬ್ಲೆಟಾ? ಹಂಗೆ ಮಾಡೋಕ್ಕಾಕತ್ತವ? ಅಯ್ಯೋ ದೇವ್ರೆ, ಅಬೋಷನ್ ಆಗೋ ಟ್ಯಾಬ್ಲೆಟ್ನ ಹಾಕಕ್ಕತ್ತೆ. ಅದ್ರಾಗ ಏನೈತೆ, ಊಟ ಮಾಡ್ತಿರ್ತಾರಲ್ಲ, ಆ ಊಟ ಮಾಡೋದ್ರೊಳಗೆ ಏನಾರ ಮಿಕ್ಸ್ ಮಾಡಿಬಿಡು. ಕುಡಿಯೋ ಜ್ಯೂಸು, ನೀರು ಏನಾರ ಒಂದು ಎದ್ರಾಗಾರ ನಿಂಗೆ ಗೊತ್ತಿರ್ತದಲ್ಲ ಮನೆಯೊಳಗೆ ಏನು ಉಪಯೋಗಿಸ್ತಾರೆ ಭಾಳ ಅಂತೇಳಿ, ಅದ್ರಾಗ ಏನಾರ ಒಂದು ಮಿಕ್ಸ್ ಮಾಡಿಬಿಡು. ಅಲ್ಲವೇ ಅವು ಡೈರೆಕ್ಟಾಗಿ ತೊಗೊಂಡ್ರೆ ಅಷ್ಟೇ ಅಲ್ಲ ಎಫೆಕ್ಟ್ ಆಗೋದು. ಅಯ್ಯ ಡೈರೆಕ್ಟ್ ಆಗಿರೋ ತೋಲಿ, ಇಂಡೈರೆಕ್ಟ್ ಆಗಿರೋ ತೋಲಿ, ಅದ್ರ ಕೆಲಸ ಅದು ಮಾಡೇ ಮಾಡ್ತೈತಿ. ಹಿಂಗೆ ಮಾಡು, ಇವತ್ತು ಸಂಜೆಗೆ ನೀನೇ ಆ್ಯಪಲ್ಲು ಹಾಲು ಎಲ್ಲ ಸೇರಿಸಿ ಚಲೋ ತಂಗ ಜ್ಯೂಸ್ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಡೋದೆ, ಎಲ್ಲರಿಗೂ ಹಾಕಿ ಒಂದು ಗ್ಲಾಸ್ ಕೊಡು. ಹಾಕಿದ್ರಾಗ ಒಂದು 2-3 ಗುಳಿಗಿನ, 2 ಬೇಡ ಬಾಳಕತ್, ಮತ್ತು ಒಂದು ಹಾಕು ಸಾಕು. ಹೌದು, ಒಂದೇ ಹಾಕು, ಅಷ್ಟಕ್ಕೆ ಎಲ್ಲ ಮುಗೀತು, ಚಲೋ ಆಯ್ತು. ಇಲ್ಲಾಂದ್ರೆ ಇನ್ನೊಂದು ಹಾಕು. ಹಾಂ ಯವ್ವ ನಂಗೆ ಹೆದರಿಕೆ ಬರಾಕತ್ತವ. ಏನಾಗಲ್ಲ, ನೀನೆ ಅಂತ ಏನೂ ಗೊತ್ತಾಗಲ್ಲ ಇಷ್ಟಕ್ಕೂ. ಅದೆಲ್ಲ ಎಲ್ಲೇ ಈಗೆಲ್ಲ ನಿಲ್ಲೋದು ಹೋಗೋದು ಎಲ್ಲ ಸಹಜ. ಅಷ್ಟೇ, ಹಂಗೆ ತಿಳ್ಕೊತಾರೆ ಮನ್ಯಾಗ. ಹಂಗಾರೆ ಸರಿ, ಇವತ್ತು ಸಂಜೆಗೆ ಹಾಕ್ಲಾ? ಹೌದು, ಆ ಗುಳಿಗೆ ಮೆಡಿಕಲ್ ಶಾಪ್ನಾಗ ಹೋಗಿ ಕೇಳಿದ್ರೆ ಕೊಡ್ತಾರಾ? ಕೊಡ್ತಾರೆ, ಅದ್ರಾಗ ಏನೈತೆ? ಸರಿ, ಏನು ಅನ್ಬೇಕು ಅದಕ್ಕೆ? ಅಬೋಷನ್ ಆಗೋ ಟ್ಯಾಬ್ಲೆಟ್ ಅಂದ್ರೆ ಕೊಡ್ತಾರಲ್ಲ? ಹಾಂ ಕೊಡ್ತಾರೆ. ಅಯ್ಯೋ ದೇವ್ರೆ, ಪ್ರಿಸ್ಕ್ರಿಪ್ಷನ್ ಕೇಳಿದರೆ ಏನು ಮಾಡಲಿ? ಹೌದಾ, ತಡಿ ನಿಮ್ಮ ಅಣ್ಣಗೆ ಹೇಳ್ತೀನಿ. ನಿಮ್ಮ ಅಣ್ಣಗೆ ಅವ್ನ ದೋಸ್ತರು ಪರಿಚಯ ಅದಾರ ಮೆಡಿಕಲ್ ಶಾಪ್ನಾಗ, ಅವ್ರಿಗೆ ಪರಿಚಯ ಇದ್ದಾರ ಕಡೆ 1-2 ಗುಳಿಗೆ ತರಿಸ್ಕೊಡ್ತೀನಿ. ಹಾಂ, ಅದಕ್ಕಾದ್ರೆ ಟೆನ್ಷನ್ ಇಲ್ಲ. ಆ ಗುಳಿಗೆ ತೊಗೊಂಡೋಗಿ ಅಕ್ಕಿಗೆ ಹಾಕು. ಸರಿ, ಹಂಗೆ ಮಾಡ್ತೀನಿ. ಹಂಗಾರೆ ನೀನು ನಾಳೆನೇ ಬಿಡೋದು ಬಿಟ್ಟು ಇವತ್ತು ಫೋನ್ ಹಚ್ಚಿ ಅಣ್ಣಗೆ ಹೇಳಿ ನಾಳೆನೇ ತರಿಸ್ಕೊಡು. ಏನು ಒಟ್ಟು ನನಗಿಂತ ಮುಂಚೆ ಆಕೆ ಇದಾಗಿದ್ದು ನಂಗೆ ಇಷ್ಟನೇ ಆಗೋಲ್ತು. ಆಮೇಲೆ ಆಕಿನ ಎಲ್ಲರೂ ಚೆನ್ನಾಗಿ ನೋಡ್ಕೊಳಕತ್ತಾರ. ನಮ್ಮ ಅತ್ತಿ ಒಬ್ಬಕ್ಕೆ ಒಂಚೂರು ಬೈತಾಳ್ಕರೆ, ಆದರೂ ಒಳಗೆ ಆಕಿಗೂ ಖುಷಿ ಐತಿ. ನನಗಿಂತ ಜಾಸ್ತಿ ಆಕಿ ಆರಾಮಾಗಿರೋದು ನಂಗೆ ತಡ್ಕೊಳಕ್ಕಾಗಲ್ಲ. ಆತಾತ, ಮತ್ತೆ ಯಾರ್ದಾರ ಮುಂದೆ ಬಾಯ್ ಹೊಡ್ದು ನಿನ್ನ ಗಂಡನ ಮುಂದೆ ಅದು ಇಲ್ಲವ. ಏನ ಮಾತಾಡತ್ತಿದ್ಯಲ್ಲ? ಏನದ ಅಬೋಷನ್ ಆಗ ಗುಳಿಗೆ ಅಂದೆಲ್ಲ, ಏನದ? ಯಾರಿಗೆ ಹಾಕಕ್ಕ? ನೀನ್ ಪ್ರೆಗ್ನೆಂಟ್ ಅದೀಯಾ? ಹೇಳ, ಬಾಯ್ ಬಿಡು. ಅದು ನಾನು ಪ್ರೆಗ್ನೆಂಟ್ ಇಲ್ಲ ರೀ. ಅದು ಅಲ್ಲಿ ನಮ್ಮ ಅಣ್ಣನ ಹೆಂಡ್ತಿ. ನನ್ನ ಹತ್ರ ಈ ಆಟ ಆಡ್ಬೇಡ, ಎಲ್ಲ ನಿಂತು ಕೇಳಿಸ್ಕೊಂಡೇನು ನಾನು. ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಹಿಂಗೆ ವಿಚಾರ ಮಾಡ್ತೀಯಲ್ಲ, ನಾಚಿಕಾಗಲ್ಲ ನಿನಗೆ? ಏನು ಹೇಳೋದು ಇದು ಕಲ್ತೀನಿ ನಾನು ಅತ್ತಾಗ. ನಿನಗೆ ಹೇಳ್ತೀನಿ ಕೇಳು, ಜಾಸ್ತಿ ಮಾತಾಡೋದ ನನಗೆ ಇದು ಇಲ್ಲ. ನಿಮ್ಮವ್ವ ಅದಾಳಲ್ಲ ಮನಿ ಮುರ್ಕೇಕಿ, ಮನಿ ಒಡೆಯೋ ಮಂತರ ಇದ್ದಂಗದಾಳ ನಿಮ್ಮವ್ವ. ಆಕಿ ಮಾತು ಕೇಳ್ಕೊಂಡು ನನ್ನ ಮನೆ ಒಳಗೆ ಸ್ಟಾರ್ಟ್ ಆಡಕತ್ತೇನ? ಅದು ನಮ್ಮ ಮನೆಗೆ ಈಗ ಹೊಸದಾಗಿ ಬರ್ತಾ ಇರೋ ಒಂದು ಖುಷಿನ ಮೇಲೆ ನಿನ್ನ ಪರಾಕ್ರಮ. ಏನು ಅನ್ಕೊಂಡ್ಬಿಟ್ಟಿ ನೀನಂತ ನನಗೆ ಅದ ಅರ್ಥ ಆಗೋಲ್ತು. ಹೇಳ್ತೇನೆ ಕೇಳ, ಲಕ್ಷ್ಮಿಗೆ ಒಂದು ಇರಿಬಿ ಕಡಿದ್ರು ಅದಕ್ಕೆ ಕಾರಣ ನೀನಂತ ತಿಳ್ಕೊತೇನೆ ನಾನು. ನೀನೇ ಅಂತ ತಿಳ್ಕೊತೇನೆ ನಾನು ಅಷ್ಟೇ. ಆಕಿಗೆ ಒಂದು ಏನೋ ಆಗಬಾರ್ದಷ್ಟೇ. ಆ ಕೂಸು ಹುಟ್ಟಿ ಆರಾಮಾಗಿರ್ಬೇಕು, ಇರ್ತತಿ. ನೀನೇನಾರ ಆಟ ಹಚ್ಚಿದಿ, ಗುಳಿಗೆ ಹಾಕ್ತೇನೆ, ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ, ಇಲ್ಲ ಇನ್ನೇನೋ ತೊಂದರೆ ಆಯ್ತು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ತಿಳ್ಕೊಂಡ್ಬಿಡು. ನಿಮ್ಮ ಅವ್ವಗ ಆಕಿಗೆ ಸರಿಯಾಗೈತಿ. ನಿಮ್ಮ ಅವ್ಗ ನಮ್ಮ ಅವ್ವನ ಇದ್ರಿಗೆ ಹೇಳ್ತೇನೆ ತಡಿ. ಅಯ್ಯೋ ರೀ ತಪ್ಪಾತ್ರಿ ಪ್ರಾಮಿಸ್ ತಪ್ಪಾತು. ನಾನು ಲಕ್ಷ್ಮಿಗೆ ಏನು ತೊಂದರೆ ಕೊಡಲ್ಲ, ನಾನು ಆಕಿಗೆ ಏನು ತ್ರಾಸು ಕೊಡಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅತ್ತಿಯವ್ರ ಮುಂದೆ ಹೇಳ್ಬೇಡ್ರಿ ಪ್ಲೀಸ್ ರೀ. ನೀವೇನಾರ ಹೇಳಿದರೆ ಅತ್ತಿಯವ್ರ ಮಾವನ ಮುಂದೆ ಮಾವ, ಅಯ್ಯೋ ಲಕ್ಷ್ಮಿ ಗಂಡನ ಮುಂದೆ ಲಕ್ಷ್ಮಿಗೆ ನನ್ನ ಮಾನ ಮರ್ಯಾದೆನೇ ಹೋಗತಿ, ಮನ್ಯಾಗ ನಂಗಿರೋ ಬೆಲೆನೇ ಹೋಗತ್ರಿ. ನಿಮ್ಮ ಕೈ ಮುಗಿತೇನೆ, ಯಾರ ಮುಂದೆ ಹೇಳ್ಬೇಡ್ರಿ. ನಾನು ನಿಜವಾಗ್ಲೂ ಏನಾರ ಮಾಡ್ಕೊಂಡು ಸತ್ತೇ ಹೋಗ್ತೇನೆ. ಮತ್ತೆ ಇಷ್ಟೇ ನೀವು ಹೇಳಿದ್ರಿ ಅಂದರೆ ಪ್ಲೀಸ್ ರೀ ಸಾರಿ ರೀ. ನಾನು ಇನ್ನೊಂದು ಸಲ ಈ ಥರ ಕೆಲಸ ಮಾಡಲ್ಲ. ನಮ್ಮ ಅವ್ನ ಮಾತನ್ನ ಕೇಳಲ್ಲ.
ನಿನಗೆ ಬೇಕು ಅನ್ನಂಗಿದ್ರೆ ದವಾಖಾನಿ ತೋರಿಸ್ಕೊಂಡು ನೀನು ಮಕ್ಕಳು ಮರಿ ಅಂತ ಮಾಡ್ಕೊಳ್ಳೋ ಆಸೆ ಕನಸು ಕಾಣು. ಏನ ಒಳ್ಳೆ ಮನಸ್ಸಿದ್ರೆ ಒಳ್ಳೇದೇ ಆಕತಿ. ನಿನ್ನ ಮನಸ್ಸಿನಾಗ ಇಸ ತುಂಬ್ಕೊಂಡು ಆ ಹುಡುಗಿ ಮ್ಯಾಗ ಯಾಕೆ ಇಸ ಕಾಡ್ತಿ ಏನ? ಇಲ್ಲ ರೀ, ತಪ್ಪಾಗಿತ್ತು. ಹೌದು, ನಂದೇ ತಪ್ಪು. ನಾನೇ ಸರಿ ಇಲ್ಲ. ಹೌದು, ಸರಿ ಇಲ್ಲ ರೀ, ತಪ್ಪಾಗೈತೆ ರೀ. ಸಾರಿ ರೀ, ಪ್ಲೀಸ್ ರೀ. ಇದ ಫೈನಲ್ ಅಂತ ತಿಳ್ಕೊಂಬಿಡ ನಿನಗೆ. ನಿನ್ನ ಬಾಯಿಗೆ ಬಂದಂಗೆ ಬೈದು ಹೊಡೆದು ನಿನ್ನ ಮರ್ಯಾದೆ ಕಳೆಯೋದು ಭಾಳ ತಕ್ಕಿದ್ದಿಲ್ಲ. ಸುಮ್ಮನೆ ಬ್ಯಾಡ ಅಂತ ಸುಮ್ಮನದೇನಷ್ಟೇ. ನಾನು ಹೇಳ್ತಾ ಇದ್ದೇನೆ ಕೇಳ. ಇಂಥ ಹೇಳ್ತಿನ ಬುದ್ಧಿ ನೀನು ಕಮ್ಮಿ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ಆಕಿ ಏನಾರ ಸಣ್ಣ ತೊಂದರೆ ಆದರೂ ನೀನ ಕಾರಣ. ಅಯ್ಯಪ್ಪ, ಅಯ್ಯೋ ದೇವ್ರಿ, ಅಲ್ಲ ಯಾವಾಗ ಈ ಮನುಷ್ಯ ಬಂದು ನಿಂತಾನಪ್ಪ? ಥೂ, ನನಗೆ ಗೊತ್ತಾಗಲಿಲ್ಲೇ. ನನಗೊಂದು ಗೊತ್ತಾಗಲಿಲ್ಲ ನೋಡು ಹಾಳಾದತ್ತಾಗ. ನಾನು ಒಂಚೂರು ಎಚ್ಚರವಾಗಿದ್ದಿದ್ರೆ ಇಷ್ಟು ಅಕ್ಕಿದ್ದಿಲ್ಲ. ಎಚ್ಚರದೆಪ್ಪಿ ಇಷ್ಟ ಆತು. ಗಿರ್ಜಿ ಆ ತಪ್ಪಾಗಿತ್ತು ಮರಯ್ಯ, ಆತ ತೆಗಿಬೇಕಿತ್ತು. ಮಕ್ಕೊಂಬಿಟ್ಟೆ ನೀ. ನಾನು ತಪ್ಪಾಗಿತ್ತು. ಅಪ್ಪೆ, ಸಾಲಿಗೆ ಗೊತ್ತಾಗಿಲ್ಲಂದ್ಲ, ತಯಾರಾಗಲ್ಲ. ಅವ ಇವತ್ತಿಂದ 5 ದಿನ ಸೂಟಿ ಕೊಟ್ಟಾರವ. ಯಾಕಂತ ಗೊತ್ತಿಲ್ಲ. ನಿನ್ನೆ ಬೊಗಳಕ್ಕೆ ಏನಾಗಿತ್ತು? ನಾನು ಬಡ ಬಡ ಮಾಡಿ ಡಬ್ಬಿ ಕಟ್ಟಿಟ್ನಲ್ಲ ಬಾಡೆ. ಆತ್ ತಗೋ, ಈಗೇನತ್ತ ಡಬ್ಬಿ ಮಧ್ಯಾಹ್ನಕ್ಕೆ ತಿನ್ನ, ನನ್ನ ಕೆಲಸದವು. ಆಮೇಲೆ ನಾಷ್ಟ ಮಾಡಿಟ್ಟೆ ನೋಡು, ತಿನ್ನಂತ ಹೇಳು. ಅಪ್ಪ, ನಾಷ್ಟ ತಿನ್ಬೇಕಂತ. ಸುಂಕುದಲೆ ಇಲ್ಲ ಹೇಳಲಿಲ್ಲ, ನಾನು ಕೇಳೈತಿಲ್ಲ. ಮತ್ತೆ ನೀ ಏನಿಲ್ಲ ಹೇಳುದು? ಗಿರ್ಜಿ ಹಂಗಾರೆ ಏನು ಒಂದು ತಪ್ಪ ಆಗಬಾರ್ದನ ತೀರ? ಆತು, ಈಗ ಅಷ್ಟಕ್ಕೆ ಏನಾಯ್ತು? ಇವತ್ತೊಂದು ದಿನ ಬಿಸಿಲಿಗೆ ಹಾಕನಂತ ಒಂದು ಸ್ವಲ್ಪ ಉಪ್ಪು ನೀರೆಲ್ಲ ಸಿಂಬಿಡಿಸಿ ಬ್ಯಾರೆ ಮೆಣಸಿಕಾಯಿ ಇರ್ತಾವಲ್ಲ ಅದ್ರಾಗ ಸ್ವಲ್ಪ ನಾಲ್ಕು ಇದ್ರಾಗ ಕೂಡಿಸಿ ಕೊಟ್ಬಿಡನಂತೆ. ಏನಂತಿ? ಖಾಲಿ ಆಕತಿ. ಹೌದಿಲ್ಲ? ಹೆಂಗ್ ಮಾಡ್ತೀಯಪ್ಪ ನೀನು? ಅಪ್ಪೆ ನೋಡು, ಹೇಳ್ಬಿಡು, ಮಾಡೋದು ಸುಲಭ. ಅದನ್ನ ಸರಿ ಮಾಡೋದು ಹೆಂಗಂತ ಏನು ಒದ್ದಾಡ್ಬೇಕು. ಅದು ಅಲ್ಲದೆ ನನಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ತಪ್ಪು ಮನುಷ್ಯನಿಂದ ಒಂದ್ಸಲ ಆದ್ರೂ ಸಹಿ, 2 ಸಲ ಆದ್ರೂ ಸಹಿ. ತಪ್ಪು ಮಾಡ್ತಾ ಇದ್ರೆ ಎಷ್ಟಂತ ಸಹಿಸ್ಕೊಳ್ಳೋದು? ಹೇಳ್ಬಿಡು, ಸುಮ್ಮನೆ ನನಗೆ ಮಾತಾಡ್ಸಿ ತಲೆ ಇಡಿಸ್ಬೇಡ ಅಂತೇಳಿ. ಅವ್ರ ಪಾಡಿಗೆ ಅವ್ರಿದ್ರೆ ಒಳ್ಳೇದು. ಅಪ್ಪ, ನಿಮ್ಮ ಪಾಡಿಗೆ ನೀವು ಇರ್ಬೇಕಂತ. ನೋಡ, ನೀನು ಓದಿತೀನಿ. ಇಲ್ಲಿ ಎದಕ್ಕೆ ನಿಂತಿಲ್ಲ ನೀನು? ನಡಿ ಒಳ್ಳಡಿ ಲೇ ಸುಳ್ಳು ಮಗ, ನಡಿ ಒಳಗೆ ನಡಿ. ಇಲ್ಲೇ ಇರಪ್ಪ, ನೀನು ಎಲ್ಲಿ ಹೋಗಕ್ಕೆ ಹೋಗ್ಬೇಡ. ನಂಗೆ ಯಾರ ಜೋಡಿ ಮಾತಾಡಕ್ಕೂ ಮನ್ಸಿಲ್ಲ, ಮತ್ತೆ ಅಷ್ಟೇ ಹೇಳೇನೀಗ. ತಪ್ಪಾಗೈತು ಮರಯ್ಯ ಆತಾಗ. ಈಗ ಏನು ನಾ ಸಾಯ ಮಠ ಹಿಂಗಾನ? ಸಾಯದ ಗೀದಂತಿಲ್ಲ, ಎದಕ್ಕೆ ಮಾತಾಡ್ತೀರಿ? ನೋಡು ನೋಡು, ಎಷ್ಟು ಗಡ ಬೇಜಾರಾತ್ ನಿಮಗೆ. ಒಂದು ಮಾತಿಗೆ ನಾನು ಮಾತಾಡಲಿಲ್ಲ ಅಂದ ತಕ್ಷಣ ನನಗೂ ಹಂಗರಿ. ಹೇಳಿದ್ದು ಒಂದು ಮಾತು ಕೇಳಲ್ಲ ಇವ್ರಂತೇಳಿ ಸಿಟ್ಟು ಬರ್ತತಿ. ಬರ್ಲಾರ್ದಂಗೆ ಇರ್ತದಂತ ಮಾಡಿರನ? ಎಷ್ಟು ನನಗೆ ಸಂಕಟ ಆಕತಿ ಅಂತ ನಿಮಗೆ ಹೆಂಗೆ ಅರ್ಥ ಆಗ್ಬೇಕು? ಎದಕ್ಕೆ ಇಷ್ಟು ಬಡ್ದಾಡಕತ್ತೀನಿ? ನಾವೆಲ್ಲರೂ ಚಂದಿರೋಣ, ನನ್ನ ಮಗ ಚಂದಿರಲಿ, ನನ್ನ ಗಂಡ ಆರಾಮಾಗಿರಲಿ, ನನ್ನ ಮನೆ ಒಂದು ಏಳಿಗೆ ಆಗಲಿ ಅಂತೇಳಲ್ಲ ನಾನು ಮಾಡೋದು. ಈ ರೀತಿ ಬೇಜವಾಬ್ದಾರಿಯಿಂದ ನೀವು ನಡ್ಕೊಂಡ್ರೆ ಎದಕ್ಕೆ ಬಂತಂಗಾರೆ ಹೇಳಿ ನೋಡೋಣ ತಗ. ಎಷ್ಟು ಹೊಟ್ಟೆಗೆ ಸಂಕಟಕತ್ ನನಗಂತೂ ಗೊತ್ತನ. ಅಂಗಡಿಗೆ ಅಡ್ಡಾಡಿ ನಿನ್ನೆ ಮಳೆಯಾಗಿ ಸುತ್ತಾಡಿ ಕೊಟ್ಟು ಬರೋ ಅಷ್ಟೊತ್ತಿಗೆ ಹೈರಾಣಾಗಿ ಹೋತ್ ನನಗೆ. ಆದರೂ ನಾ ಒಂದು ಮಾತು ಏನಾರ ಬಂದು ನಿಮಗೆ ಅನ್ನೆ, ನನಗೆ ಸುಸ್ತಾಗೈತಿ, ನನಗೆ ತ್ರಾಸಾತು, ಅದಾತು ಇದಾತು ಅಂತೇಳಿ 1 ಕಪ್ ಚಹಾ ಅಷ್ಟೇ ಮಾಡಕ್ಕೆ ಹೇಳಿದ್ ನಿಮಗೆ, ಅದು ತಂಡ್ಯಾಗ ಬಂದೆ ಅಂತೇಳಿ. ನಾ ಇಷ್ಟೆಲ್ಲ ಹೊಂದ್ಕೊಳ್ಳೋ ಹೊತ್ನಾಗ ನೀವು ಇದಾಗಲಿಲ್ಲ ಅಂದ್ರೆ ಹೆಂಗೆ? ತಪ್ಪಾಗಿತ್ತು ಮರಯ್ಯ, ನೀ ಹೇಳೋದು ಸರಿ. ಇನ್ಮೇಲೆ ಎಲ್ಲ ಕೆಲಸಕ್ಕೂ ನಾನು ಸಾತಾಗಿ ನಿಂದಿರ್ತೇನೆ. ತಲೆ ಕೆಡಿಸ್ಕೊಬೇಡ. ಬಳಕದ ಮಿಷ್ಕಿ ಯಾರ ಮಾಡು, ಚಕ್ಲಿ ಕೊಡ್ಬಳಿಗೆ ಯಾರ ಮಾಡು, ಏನಾರ ಮಾಡು, ಎಲ್ಲದಕ್ಕೂ ನಾನು ನಿನಗೆ ಆಸರಾಗಿ ನಿಂದಿರ್ತೇನೆ. ಏನು ಇನ್ಮ್ಯಾಗ ನಿನ್ನ ಬೇಜಾರಾಗಂಗೆ ನಾನು ನಡ್ಕೊಳ್ಳೋದಿಲ್ಲ. ಇವತ್ತು ಮೆಣಸಿಕಾಯಿ ಎಲ್ಲ ತಂದಿಯಲ್ಲ, ಅವನ್ನೆಲ್ಲ ಕುತ್ಕೊಂಡು ನೀನು ಕೊರದು ಮಜ್ಜಿಗೆ ಹಾಕೋಣ. ಅವನದು ಸುಟಿ ಐತಂತ ಅವ್ನದೇನು ಕೆಲಸ ಐತಿ? ಈಗ 5-6 ದಿನ ಖಾಲಿ ಪೀಲಿ ಬಿಸಿಲಾಗ ಕೆರಿದಂಡಿ ಹಿಡಿದು ಅಡ್ಡಾಡಕ್ಕೆ ಹೋಗೋಣ. ಅವನು ಏನು ಬಿಡೋದು ಬೇಡ. ಇವತ್ತು ಅವನು ಕೊರದು ಎಲ್ಲದಕ್ಕೂ ಉಪ್ಪು ಜೀರಿಗೆ ತುಂಬಿ ಮಜ್ಜಿಗೆ ಹಾಕಲಿ. ಏನು ಇನ್ನು ಏನಂತ ಮಳಿ ಅದು ಹೊಡ್ಯಾತಿಲ್ಲ, ಕೆಟ್ಟ ಬಿಸಿಲು ಮಸ್ತ್ ಐತಿ. ಎಷ್ಟಕ್ಕವಷ್ಟು ಒಣಗಿಸಿ ಬಿಡೋಣಂತ. ಏನಂತಿ? ನಾಳೆ ಬೆಳಗ್ಗೆ ನಸಕನ್ಯಾಗ ಹೋಗಿ APMCಯಾಗ ಮತ್ತು ಚಲೋ ಮಜ್ಜಿಗೆ ಮಿಷ್ಕಾಯಿ ತೊಗೊಂಬರ್ತೇನೆ ಆತಾ. ಇನ್ನು ಮ್ಯಾಗ ನಾನು ನಿಂಗೆ ಬೇಜಾರು ಮಾಡೋದಿಲ್ಲ. ಏನಂತಿ? ಇದ್ದ ಮಾತು. ಹಂಗ ನಾಳೆ ಇಲ್ಲ ನಾಡ್ದೆ ನಮ್ಮ ಚಿಗವ್ ಏನೋ ಬರ್ತಾಳಂತ. ಏನೋ ಕೆಲಸ ಐತಂತಿಲ್ಲ, ಅದಕ್ಕೆ ಬರತ್ತಾಳ. ಬಂದ್ಲಂದ್ರೆ 4 ದಿನ ಅಷ್ಟೇ ಇರ್ತಾಳೆ, ಭಾಳ ದಿನ ಇರೋದಿಲ್ಲ. ಸ್ವಲ್ಪ ಚಲೋ ನೋಡ್ಕೊಂಬಿಡು ಮರೆ. ಏನು ಅನ್ನಕ್ಕೆ ಹೋಗ್ಬೇಡ ಅಂತ. ಓಹೋ, ನನಗೆ ಈಗ ಗೊತ್ತಾಯ್ತು. ಅದಕ್ಕಿಷ್ಟೆಲ್ಲ ನಾಟಕ ನಿಮ್ದು. ಏನು ಆಟ ಆಡ್ತೀರಿ ನೀವು? ಅದಕ್ಕೆ ಈಗೇನು ಕೆಲಸ ಐತಂತ ನಿಮ್ಮ ಚಿಗವ್ಗಿಲ್ಲ? ಅಯ್ಯೋ ದೇವ್ರೆ, ಅಲ್ಲಲ್ಲೇ ನಮ್ಮವ್ವ ತೀರ್ಕೊಂಡ್ಮೇಲೆ ನಾನು ಸಾಕಿ ಬೆಳೆಸಿ ಜಪಾನ್ ಜತ್ನ ಮಾಡಿ ಎಲ್ಲ ಚಂದಾಗಿ ಇದು ಮಾಡಿದ್ದು ನಮ್ಮ ಚಿಗವ್ವ. ಈಗ ಒಂದು 2 ದಿನ ಬರ್ತಾಳ ಅಂದ್ರೆ ಬೇಡ ಅನ್ಬೇಕ ನಾನು. ನೋಡು, ಹಂಗೆಲ್ಲ ಇದು ಮಾಡಬೇಡ, ಬರಲಿ ಬಿಡು. ಅಯ್ಯೋ ದೇವ್ರೆ, ನೀನು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಕೈತೆ ನೋಡು. ಆಯ್ತು, 1-2 ದಿನನ ಬಂದು ಹೋಗ್ಬೇಕಷ್ಟೇ. ಒಂದು ವಾರಗಟ್ಲೆ ತಿಂಗಳಗಟ್ಲೆ ಬಂದು ಟೆಂಟ್ ಹಾಕಿದ್ರೆ ನಂಗೆ ತಲೆ ಕೆಡ್ತತ್. ಮತ್ತು ನಾ ಈಗ ಹೇಳಕತ್ತೇನೆ ನೋಡ್ರಿ. ಏನು ಸುಮ್ಮನೆ ಆತಾಗ ನಾವು ಒಂದಿಟ್ಟು ಆರಾಮಾಗಿ ಇರಕ್ಕೆ ಬಿಡಲ್ಲ, ಏನಿಲ್ಲ ಅತ್ತಾಗ. ನಮ್ಮವ ಕೆಲಸ 108 ಇರ್ತಾವಿಲ್ಲ. ಅದನ್ನು ಬೇರೆ ಎಲ್ಲ ಮಾಡ್ಕೊಂಡು ಕುಂದ್ರಬೇಕಾಗತ್ತೆ. ಮತ್ತು ನನಗೆ ಕುಂದ್ರಿಸಿ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಈಗ ಹೇಳೇನು ಮತ್ತೆ. ಆಯ್ತು, ಹೇಳತ್ತೀನಲ್ಲ. ಆಯ್ತು ತಗೋ, 1-2 ದಿನ ಬಂದು ಕಾಳ. ಗೌಡ್ರಿಗೆ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬಾ ಅನ್ನ. ನೀವು ಉಣ್ತಿರ್ತೀರಲ್ಲ ಜೊತೆಗೆ ಉಣ್ವಲ್ರಾಕ. ಶಾಂತಕ್ಕನ ಮನೆಯಾಗಿಲ್ಲ ಪಾಪ, ಹೌದಿಲ್ಲ? ಆಯ್ತು ಬಿಡು, ಅದ್ರಾಗೇನು ಕರಿತೀನಿ. ಸರಿ. ಅಲ್ಲ, ನಾ ಅಂತೀನಿ,
ಶಾಂತಕ್ಕರ ಮನ್ಯಾಗಿಲ್ಲ ಅಂದ್ರೆ ನೀ ಯಾಕೆ ಊಟಕ್ಕೆ ನಾಷ್ಟಕ್ಕೆ ತಲೆ ಕೆಡಿಸ್ಕೊಂಡು ನಿಂದೊಂದು ಕತಿ ಆಯ್ತಾಗ ಅವ್ರಿಗೆ ಮಾಡಾಕ್ತಿ ನಮ್ಮ ಚಿಗೋಗಾದ್ರೆ ಬರಕ್ಕೆ ಬೇಡ ಅಂತಿ ಅಲ್ಲ ಅವ್ರಿಗೆ ಮಾಡಾಕದ ನಮ್ಮ ಚಿಗೋಗ ಮಾಡಾಕಿದ್ರೆ ಆಗಲ್ಲನ ಏನು ಸುಮ್ಮನಿರು ನೀನು ತಲೆ ಕೆಡಿಸ್ಕೊಳ್ಬೇಡ ಅದಕ್ಕೆಲ್ಲ ಅವ್ನು ಕರೆಯೋಕ್ಕೆಲ್ಲ ಅಯ್ಯೋ 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 ನೀವು ಅದಿರಲ್ಲ ನೀವು. ಅಲ್ಲ ಹೇಳಿದೆ ಸುಮ್ಮನೆ ಒಣ ಟೆನ್ಷನ್ ಅಲ್ಲನ ಅದೆಲ್ಲ ಅವ್ರವ್ರ ಇಷ್ಟ ಅವ್ರವ್ರು ಹೋಗ್ಯಾರ ಅವ್ರವ್ರು ಯಾವಾಗಾರ ಬರ್ಕೋವಲ್ರಕ್ಕ ಅದಕ್ಕೆ ಹೇಳಿದೆ. ಏನಾಗಲ್ಲ ಸುಮ್ಮನಿರಿ. ನನಗೆ ಎದೆ ಆಪ್ರೇಷನ್ ಆಗಿತ್ತಲ್ಲ ಹಾರ್ಟ್, ಅವಾಗ ಶಾಂತಕ್ಕ ನನ್ನ ಮಗನ ಸತಿಗೆ ಇಟ್ಕೊಂಡು ಜಾಪನ್ ಮಾಡಿದ್ಲು. ಕೂಳು ಎಲ್ಲ ಮಾಡಿ ಇದು ಮಾಡ್ತಿದ್ಲು. ದವಾಖಾನಿಗೆ ಸತಿಗೆ ಗೌಡ್ರ ಕೈಯಾಗ ಕೊಟ್ಟು ಕಳ್ಸಾಳ. ಗೌಡ್ರು ಒಂದು ಸಲಕ್ಕೆ ನಾ ಯಾಕೆ ಹೋಗಿ ಅವ್ರಿಗೆ ಊಟಕ್ಕೆ ಕೊಡ್ಬೇಕು, ಅವ್ರವ್ರು ತಂದು ತಿನ್ಕೊಂತಾರ ಬಿಡು ಮಾಡ್ಕೊಂತಾರ ಅಂತ ಗೌಡ್ರು ಯಾವತ್ತಾರ ಅಂದ್ರ ಅವಾಗ ಚೆನ್ನಾಗಿತ್ತಲ್ಲ, ಈಗ ಚೆನ್ನಾಗಿಲ್ಲ. ಓ ಆಯ್ತಪ್ಪ ಆಯ್ತು. ಏನಾಯ್ತು? ಶಾಂತಕ್ಕೆ ನಾಳೆ 2 ಲಕ್ಷ ರೂಪಾಯಿ ಕೊಟ್ಟು 1 ರೂಪಾಯಿನೂ ವಾಪಸ್ ಕೇಳಾರ್ದಂಗೆ ಸುಮ್ಮನಾದ. ನಾವೇ ಆಗೋಟ್ ಕೊಡ್ತಾ ಇರೋದು. ಏನು ಒಂದಿನಕ್ಕೂ ಅದ್ರ 1 ರೂಪಾಯಿ ಬಡ್ಡಿ ಅಂತಲ್ಲ, ಹೋಗ್ರಿ ಕೊಟ್ಟಿಲ್ಲಲ್ಲ ಯಾಕಂತನೂ ಕೇಳಲ್ಲ. ಅದೆಲ್ಲ ಚೆನ್ನಾಗಿತ್ತಲ್ಲ. ಸುಮ್ಮನಿರ್ರಿ, ಮಾತಾಡ್ಬೇಕು ಮನುಷ್ಯ, ತೀರಾ ಮಾತಾಡಬಾರ್ದು. ಆತ ಮರೆಯ ಊಟಕ್ಕೆ ಕರಿಬೇಕಷ್ಟು ಅದೆಲ್ಲ ಕರಿತೀನಿ ಬಿಡು. ಅದಕ್ಕೆ ಹೋದ್ರಾಡಿ ಮತ್ತೆ ಅವ್ರ ಮುಂದೆ ಹೇಳಿ ಒಟ್ಟು ನೀ ಶುಟ್ಟಾಗ್ಬೇಡ. ಆಯ್ತು ತಗೋರಿ, ಇನ್ನೊಂದ್ಸಲ ಬೇಜವಾಬ್ದಾರಿ ಕೆಲಸ ಇಂಥವು ಮಾಡಂಗಿಲ್ಲ ಅಷ್ಟೇ. ಈಗ ಅವ್ನು ಒಣಗಿಸಿ ಬ್ಯಾರೆ ಮೆಣಸಿಕಾಯಾಗ ನಡಕ್ ಒಂದು 2 ಹಾಕಿ ದಾಟಿಸ್ಬೇಕಷ್ಟೇ. ಅಷ್ಟು ಮಾಡಿದ್ರೆ ಆತಪ್ಪ. ಏನು ಲಾಸ್ ಆಗಿ ತಲೆ ಮ್ಯಾಗ ಪರ್ವತನ ಕಳ್ಸಿ ಬಿತ್ತು ಅನ್ನಂಗೆ ಮಾಡ್ತಿ. ತಲೆ ಮ್ಯಾಗ ಪರ್ವತ ಕಳಚಿ ಬಿದ್ರು ನಿಮಗೆ ಏನು ಚಿಂತಿಲ್ ಬಿಡು. ಏನ್ ಮಾಡತ್ತಿದ್ರಿ ಗೌಡ್ರೆ? ಶೀತ್ ತಲಿ ಜುಮ್ ಅಂದೋತ್. ಅಲ್ಲ ನೀವು ಹೆಣ್ಮಕ್ಳು ಅದು ಹೆಂಗೆ ಕೆಲಸ ಮಾಡ್ತೀರ ಏನಪ್ಪ? ಅಲ್ಲ ನಾನು ನೋಡ್ತಾನೆ ಅದೀನಿ, ಆ ನಮನಿ ಕಸ ಗಿಸ ಎಲ್ಲ ಹೊಡೆದು ಸ್ವಚ್ಛ ಮಾಡ್ಕೊಂಡು ಒಂದು ಅಂಗಳ ಕಸ ಹೊಡ್ಯಕ್ಕೆ ಆಗವಲ್ತು ನನಗೆ, ಒಂದು ಒಳಗೆ ಹೊಡ್ಕೊಳಕ್ ಆಗವಲ್ತು. ನಾನು ಹೆಂಡ್ತಿ ಅಷ್ಟು ಕಸ ಹೊಡೆದು ಕಲ್ಲುವರಿಸಿ ಎಷ್ಟು ಎಲ್ಲ ಕೆಲಸ ಮಾಡಿ ದೇವ್ರ ಪೂಜೆ ಮಾಡಿ ಹಕ್ಕಿ ಸಗಣಿನೂ ಮಾಡ್ತಿತ್ತು. ಈ ಹೆಣ್ಮಕ್ಳು ಮನ್ಯಾಗ ಇರ್ತಾರ ಅನ್ನೋದಷ್ಟೇ, ಕೆಲಸ ಭಾರಿ ತ್ರಾಸ ಆಕತ್ರಿ ಪಾಪ, ಸುಳ್ಳಲ್ಲ. ಎಲ್ಲ ಕೆಲಸನೂ ಮಾಡ್ತಾರೆ. ಮತ್ತೆ ನಿಜವಾಗ್ಲೂ ನಾವು ಗಂಡ್ಮಕ್ಳು ಹೊರಗೆ ದುಡಿತೀವಿ ಅನ್ನೋಕಷ್ಟೇ, ನಾವು ಹೊರಗಿಂದಷ್ಟ ಮಾಡ್ಕೊಂಡು ಮನೆಗೆ ಬರ್ತೀವಿ. ಆದ್ರೆ ಈ ಹೆಣ್ಮಕ್ಳು ಮನ್ಯಾಂದು ಮುಗಿಸ್ಕೊಂಡು ಹೊರಗೆ ಹೋಗಿ ಮಾಡ್ತಾರಲ್ಲ, ಅದನ್ನ ಹೇಳ್ರಿ. ಮತ್ತೆ ಗೌಡ್ರೆ, ಹೆಣ್ಮಕ್ಳು ಏನ್ ಖಾಲಿ ಕುಂತಿರ್ತಾರ ಅಂತಾರ. ಆದ್ರೆ ನೋಡ್ತಿರಿಲ್ಲ, ಇಷ್ಟು ಕೆಲಸ ಮಾಡ್ತೇವೆ ನಾವು. ಮಾಡ್ತೀರಿ ಇಲ್ಲ ಅಂದವ್ರು ಯಾರು ಹೇಳ್ರಿ ನೋಡೋಣ ಇಷ್ಟು ಕೆಲಸ. ಮತ್ತೆ ಗೌಡ್ರೆ, ಶಾಂತಕ್ಕೆ ಎಂದ್ ಬರ್ತಾಳಂತೆ? ಫೋನ್ ಹಚ್ಬೇಕು ಅನ್ಕೊಂಡೆ, ನನಗೂ ಹಚ್ಚಕ್ಕೆ ಆಗಿಲ್ಲ. ಅದಕ್ಕೆ ನೀವೇನ್ರ ಹಚ್ಚಿದ್ರನ ಅಂತ. ಈಗ ಹೋಗಿ ಒಂದು ವಾರ ಆತು. ಭಾಳದ ಗುಡಿ ಗುಂಡಾರ ಅಡ್ಡಾಡ್ತಾ ಅದಾರ. ಇನ್ನೂ ಭಾಳದವಂತ ನೋಡವೇನ, ಒಂದು 10 ದಿನ ಆಗ್ಬೋದಪ್ಪ ಇನ್ನು ಬರಕ್ಕೆ. ಏನಕತೆ ಎತ್ತ ಗೊತ್ತಿಲ್ಲ ಪೂರ್ತಿ. ಒಟ್ಟು ಇವು ದೂರ ಊರಂತಲ್ರಿ, ನೋಡೋದಿಲ್ಲ ಭಾಳ ದೂರ ಅದಾವಂತಲ್ಲ. ಅಷ್ಟು ಮುಗಿಸ್ಕೊಂಡು ಬರೋ ಮಟ ಎಷ್ಟು ದಿನ ಆಕತೆ ಏನ. ಹೌದಾ, ಆಗ್ಬೋದು ಹಂಗಾರ ಭಾಳ ದಿನ. ಅಂದಂಗ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತನ? ನಮ್ಮ ಲಕ್ಷ್ಮಿ ಹೊಟ್ಟಿಲದಾಳಂತ್ರಿ. ಸುದ್ದಿ ಗೊತ್ತಾತು, ಭಾಳ ಖುಷಿ ಆತ್ರಿ ನನಗಂತೂ ಕೇಳಿ. ಓ ಹೌದಾ, ಚಲೋ ಆತಲ್ರಿ. ಮತ್ತೆ ಹಂಗಾರ ಗೌಡ್ರೆ ಸಿಹಿ ಯಾವಾಗ ಕೊಡೋದು? ಏನು ಕೊಟ್ಟೇ ಇಲ್ಲ ಸ್ವೀಟ್ ನಮಗ. ಕೊಡೋಣ, ಕುಬ್ಸಕ್ಕೆ ಒಳ್ಳೆ ಸ್ವೀಟಿ ಅಡಿಗೆನೆ ಮಾಡ್ಸಣ. ಈಗ ನಮ್ಮ ಶಾಂತ ಇಲ್ಲಲ್ಲ, ನಂದು ತಲೆ ಓಡ್ವಲ್ತು ಏನು ಮಾಡಾಕು ಏನು ಬಿಡಾಕು. ಆಕಿ ಇದ್ದಿದ್ರೆ ಒಂದು ಏನಾರ ವಿಚಾರ ಮಾಡ್ತಿದ್ದೆ, ಆಕಿನೂ ಇಲ್ಲಲ್ಲ, ಹಂಗಾಗಿ ಗೊತ್ತಾಗ್ವಲ್ತು ನೋಡ್ರಿ ಈಗ. ಅಂದಂಗ ಮಲ್ಲೇಶಿ ಏನ ಬಾಯ್ ಮಾಡತ್ತಿದ್ದ ಬೆಳಗ್ಗೆ? ಊರ್ ಸುದ್ದಿ ಹಬ್ಸ್ಬೇಡ್ರಿ ಗೌಡ್ರೆ, ನಂಗೆ ಭಾರಿ ಸಿಟ್ಟು ಬರ್ತತಿ. ಏನ್ ಜೋರ್ ಐತಿ ಮಾತುಕತಿ. ಅಯ್ಯೋ ಗೌಡ್ರಿಗೆ ನಾಷ್ಟಕ್ ಕೊಡೋಣ ಅಂತ ಬಂದಿದ್ದೆ, ಕೊಟ್ನೆ. ಹಂಗ ನಿಂತೀವಿ ಮಾತಾಡ್ಕೊಂತ. ಮಾತಾಡ್ರಿ ಸರಿ. ನಾ ಹಂಗಾರ ಹೊಕ್ಕಂತವ್ರ ಕೆಲ್ಸ ಐತಿ. ಗೌಡ್ರೆ, ಶಾಂತಕ್ಕೇನ್ ಬರ್ತಾಳ? ಇನ್ನೂ ಒಂದು 10 ದಿನ ಆಕತ್ರಿ ಜಯಕರ. 10 ದಿನ? ನೋಡ್ರಿಪ್ಪ, ನಸೀಬ್ ನಮ್ಮ ಶಾಂತಕ್ಕಂದ ಮಕ್ಕಳ ದಶಿಲೆ ಯಾವ್ಯಾವ ಊರ್ ನೋಡ್ತಾಳ ನೋಡ್ರಿ. ಅದಕ್ಕೂ ಎಲ್ಲ ಕೇಳ್ಕೊಂಬಂದಿರ್ಬೇಕ. ಅದೇನ ಕರೆ ಬಿಡು. ನಮ್ದು ಹೋದ್ರ ಮಂದಿಯವ್ರು ಭಾಳ ಅಂದ್ರೆ ಇದೆ, ನಮ್ಮ ಮನೆ ಅಂದಿವ್ರು ಇದನ್ನ ನೋಡ್ಕೊಂತ ಕುಂದ್ರದೆ. ಜೋರೈತಿ ಶಾಂತಕ್ ಬರೋ ಮಟ ಮಾತುಕತಿ. ಅಯ್ಯೋ ಅಯ್ಯೋ ಅಯ್ಯೋ, ಏ ಪ್ರೇಮಿ ಅಲ್ಲೋಡಲ್ಲ ವಿಡವಿ ನಡೆದಿರೋದು. ಅಂದಂಗ ಏನು ಮಲ್ಲೇಶಿ ಮ್ಯಾಗ ಸಿಟ್ರಿ? ಮತ್ತಿನ್ನೇನ್ರಿ ಗೌಡ್ರ? ಅಲ್ಲ, ನಾನು ನೋಡ್ತಾ ಇದೀನಿ, ಎಂತ ತೆಲಿಗೆ ಹಾಪ್ ಆಗ್ಬೇಕು ನನಗೆ. ಬಳಕದ ಮೆಣ್ಸಿಕಾಯಿ ಹೊರಗೆ ಒಣಾಕೇನಿ, ಮಳೆ ಬಂದಿದ್ದು ತೆಗೀರಿ ಅಂತ ಹೇಳೇನಿ. ಕಂಡಾಬಟ್ಟಿ ಮೆಣ್ಸಿಕಾಯಿ ರೀ ಗೌಡ್ರ, ಹೊಟ್ಯಾಗ ಸಂಕಟಕತ್ ನೆನಪಾದ್ರೆ ನನಗೆ. ಅಷ್ಟು ಮೆಣ್ಸಿಕಾಯಿನೂ ಇವರು ತೆಗಿಲಾರ್ದಂಗೆ ಮಳೆಯಾಗೆಲ್ಲ ತೊಯ್ಯಾಕ್ಬಿಟ್ಟು ತುಂಬ ಹಚ್ಕೊಂಡು ಆರಾಮ್ಗ ದಿಮ್ಮನ ಮಕ್ಕೊಂಬಿಟ್ರೆ ಸಿಟ್ಟು ಎಷ್ಟು ಬರೋಕಿಲ್ಲ ಹೇಳ್ರಿ. ಆಟ ಬಟ ಲಾಭ ಆಕತಿ ಅಂತ ಎಷ್ಟು ಖುಷಿ ಪಟ್ಟಿದ್ದೆ, ಅದನ್ನೂ ಎಲ್ಲ ಹಾರ್ಗೆಡಿಸಿಟ್ರಲ್ಲ. ದುಡ್ಮಿಗೆ ಹಿಂಗೆ ಕಲ್ಲಾಕ್ತಾರಲ್ಲ ಇವ್ರು, ಹೆಂಗೆ ಅಂತ ನನಗೆ ಅದ ತಿಳಿವಲ್ತು. ಓ ಹೌದಪ್ಪ, ಯಾಕೆ ಹಿಂಗೆ ಮಾಡಿದ ಮಲ್ಲೇಶಿ? ಏನು ಇವನ್ನೆಲ್ಲ ಭಾಳ ಹುಷಾರಾಗಿ ಜೋಪಾತ್ನಾಗಿ ಕಾಯ್ಕೋಬೇಕು ಅವನ್ನೆಲ್ಲ. ಅದನ್ನೇ ಹೇಳೋದು, ಬರೇ ಇಂಥ ಹಳಟ್ಟಿಯವರ ಹೇಳಿದ್ ಒಂದು ಮಾತಾರ ಕೇಳ್ತಾರಂತ ಮಾಡಿರೆ, ಹೇಳಿದ್ದು ಏನಾರ ಒಂದು ಕರೆಕ್ಟಾಗಿ ಮಾಡ್ತಾರಂತ ಮಾಡಿರೆ, ಅದು ಇಲ್ಲ. ಎಷ್ಟಂತ ನಾನು ತಲೆ ಕೊಡ್ಲಿ ಹೇಳ್ರಿ ಗೌಡ್ರ? ಹಂಗಾರೆ ನೀವು ಎದ್ದೆದಕ್ಕಂತ ಬಡ್ದಾಡ್ಕೊಳ್ಳಿ? ನಾನು ಹೇಳಷ್ಟು ಹೇಳ್ಬೋದಪ್ಪ, ಮನುಷ್ಯ ತಿಳ್ಕೊಬೇಕು. ಎಲ್ಲ ಒಂದು ಆಕಿನ ಮಾಡ್ತಾ ಅದಾಳ ಈಗ ಸದ್ಯಕ್ಕೆ. ನಾನು ಆಕಿಗೆ ಒಂದಿಟ್ಟು ಸಹಾಯನಾರ ಮಾಡ್ಬೇಕು ಅಂತೇಳಿ ಮನುಷ್ಯಾಗ ಒಂದು ಸ್ವಲ್ಪ ಅರಿವೆ ಅನ್ನೋದಿಲ್ಲ ಅಂತಂದ್ರೆ ಹೆಂಗಂತ
ಹೌದು 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 ನೀವು ಹೇಳೋದು ಬರಬರಿನೇ. ಮನುಷ್ಯಾಗ ಸ್ವಲ್ಪ ಸ್ವಲ್ಪ ಯೋಚನೆ ಇರ್ಬೇಕು, ಇಲ್ಲಾಂದ್ರೆ ಭಾರಿ ಕಷ್ಟ ಆಕತಿ. ಸಾಕಾಗೈತ್ರಿಪ್ಪ ಗೌಡ್ರೆ, ನನಗಂತರೂ ಸಾಕಾಗೈತಿ ಅವ್ರಿಗೆ ಹೇಳಿ 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 ಹೇಳಿ. ನಾನಂತರೂ ವಯಸ್ಸು ನನಗೆ ಏನು ಅರ್ಧ ವಯಸ್ಸಿಗೆ ಸತ್ತು ಹೋಗ್ತಾನೇನೋ ಅಂತೇನೆ ನಾನು. ಏನಾಗಲ್ ಬಿಡ್ರಿ ನೀವೇನು. ಅಲ್ರಿ ಪರಕ ಇದು ಇವ್ರು ಗಿರ್ಜಕ್ಕರ ಅಲ್ಲ, ಇನ್ನೊಂದ್ ಸ್ವಲ್ಪ ದಿನಕ್ಕೆ ಮಗ ಎದಿ ಉದ್ದ ಬೆಳೆದ್ರು ನೀವು ನೋಡಿದ್ರೆ ಅವ್ರ ತಂಗಿ ಕಣಕ್ಕ ಅಂತೀರಪ್ಪ, ವಯಸ್ಸಾತು ಅಂತೀರಿ. ಗೌಡ್ರೆ ಬಿಡ್ರಿ, ನೀವು ಅಂತ ತಮಾಷೆ ಮಾಡ್ಕೊಂತ. ಕಸ ಹೊಡಿಲೇನ್ರಿ ಗೌಡ್ರೆ ಮತ್ತೆ ನಾನ ಒಟ್ಟೆ? ಏ ಬ್ಯಾಡ್ರಿ, ಮತ್ತೆ ಕಸ ಗಿಸ ಹೊಡಿತೀರಿ, ನಾನು ನೋಡ್ಕೊಂತೇನೆ, ನಂದೇನೈತಿ ಕೆಲಸ. ಶಾಂತಕ್ಕಿಲ್ಲ ಅಂದ್ರೆ ನಿಮ್ಮ ಮನೆ ಕಡೆ ಬರಾಕ ಬೇಜಾರಿಪ್ಪ ಗೌಡ್ರೆ. ಅಯ್ಯೋ ನಮ್ ಗಿಡಮೂಳು ಇಲ್ದ ನನಗೂ ಬೇಜಾರಾಗತ್ತೈತಿ, ಏನ್ ಮಾಡ್ತೀರಿ ಹೇಳ್ರಿ. ಸರಿ ಹೋಗ್ತೇನೆ ತೋರಿ ಗೌಡ್ರೆ, ಕೆಲ್ಸದವ್. ಯಾವ್ದ ನಮ್ಮ ಅಕ್ಕ ತಂಗಿ ಏನಾಗಿದ್ರ ಗೊತ್ತಿಲ್ಲ, ಪಾಪ ನಾಷ್ಟ ಊಟ ಎಲ್ಲ ತಂದು ಕೊಡ್ತಾರ. ಸಿಟಿಗಳಾಗಾದ್ರೆ ಯಾರು ಇನ್ನೊಬ್ರು ಮನೆಗೆ ಬಂದು ಬಾಗ್ಲ ಬಡದು ಇವನ್ನೆಲ್ಲ ಕೊಡ್ತಾರ. ಸತ್ತು ಬಿದ್ದು ನಾರಾಕತ್ರು ಬಂದು ಬಾಗ್ಲ ತೆಗದಿಂದ ಗೊತ್ತಾಗೋದು. ಹಳ್ಳಿಗಳಾಗಾದ್ರೆ ಯಾಕೆ ಹೊರಗೆ ಬಂದಿರಲ್ಲ ಇಷ್ಟೊತ್ತಾತಂತೆ ಬಂದು ಕೇಳಿ ಮಾಡಿ ಮಾತಾಡಿಸಿ, ಆರಾಮಿಲ್ಲ ಅಂದ್ರೆ ನಾಷ್ಟಕ್ಕೆ ತಂದು ಕೊಟ್ಟು ಚಹಾ ಕೊಟ್ಟು ಎಷ್ಟೆಲ್ಲ ಆರೈಕೆ ಮಾಡ್ತಾರೆ. ಯಪ್ಪ ದೇವ್ರೆ.